ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ನಮ್ಮ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಲಕ್ಷಾಂತರ ಮಕ್ಕಳು ಅಲ್ಲಿ ಕಣ್ಣೀರನ್ನು ಸುರಿಸ್ಕೊಂಡು ಪಾಪ ಸಣ್ಣ ತಪ್ಪು ಅಂತ ಹೇಳ್ಬಿಟ್ನಲ್ಲ ಈ ಮನುಷ್ಯ, ಅರ್ಥ ಮಾಡಿ. ಅತಿ ದೊಡ್ಡ ಹಗರಣದ ರೂವಾರಿಯೇ ಈ ವ್ಯಕ್ತಿ ಮಾಡಿದಂತಹ ದೊಡ್ಡ ಅಪರಾಧ. ಕಥೆಯ ಅಸಲಿ ಹೀರೋ ಇವನು. ಅಸಲಿ ಹೀರೋ ಅಲ್ಲ, ಅಸಲಿ ದೇಶದ್ರೋಹಿ. ಏನು ದೇಶದ ಪರವಾಗಿ ಇವರಿಗೆ ಪ್ರೀತಿ ಇರೋ ಹಾಗೆ ಬೀದಿಗಿಳಿದು ಗಲಾಟೆಯನ್ನ ಮಾಡ್ತೀವಿ, ನಾವು ಆ ತರ ಮಾಡ್ಬಿಡ್ತೀವಿ ಅಂತೇಳಿ ನಾಟಕವನ್ನಾಡಿದ್ರು. ಈ ವ್ಯಕ್ತಿಗಳು ವಿದ್ಯಾರ್ಥಿಗಳ ಮೇಲೆ ಅತಿ ಪ್ರೀತಿ ಇದೆ, ಪ್ರೀತಿ ಕಾಳಜಿ ಇದೆ ಅಂತ ಹೇಳ್ತಿರ್ತಾರಲ್ಲ, ಈ ಲೆಫ್ಟ್ ಇಕೋ ಸಿಸ್ಟಮ್ನ ರಣ ಹದ್ದುಗಳು ಇವರು ನಿಜವಾಗ್ಲೂ ಟಾರ್ಗೆಟ್ ಮಾಡಿದ್ದು ಈ ದೇಶ. ಈ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳ ಜೊತೆ ಸೇರ್ಕೊಂಡು ನಿಮ್ಗೇನೋ ದೊಡ್ಡ ನ್ಯಾಯ ಸಿಕ್ಬಿಡುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬಿಡುತ್ತೆ ಅನ್ನೋಂತಹ ಭ್ರಮೆಯಲ್ಲಿ ನೀವೇನಾದ್ರೂ ಬದುಕ್ತಾ ಇದ್ರೆ ಭ್ರಮೆಯಿಂದ ಹೊರಗಡೆ. ವಿದ್ಯಾರ್ಥಿಗಳ ಭುಜದ ಮೇಲೆ ಬಂದೂಕಿಟ್ಟು ದೇಶವನ್ನ ಒಡೆಯುವ ಯತ್ನ ಮಾಡೋದು. ನಮ್ಮ ಸೋನಮ್ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಕರ್ಕೋಗಿದ್ದಾರೆ ಅಷ್ಟೇ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೊಂದು ಅಸಮರ್ಥ ಸರ್ಕಾರ. ಈ ನಡುವೆ ನಮ್ಮ ಯುವ ಜನತೆ ಬಲಿ ಆಗ್ತಾ ಇದ್ದಾರೆ. ಆದ್ರೆ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, CJP ನಿಮ್ಮನ್ನ ಸರಿ ಮಾಡುತ್ತೆ ಅಂತ ಕನಸು ಕಾಣಬೇಡಿ. ನಾವೆಲ್ಲ ಏನ್ ಅನ್ಕೊಳ್ತಾ ಇದೀವಿ, ಈ ಜಿರಳೆಗಳು ಬಂದು ನಮ್ಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದೀವಿ. BJPಯಿಂದ ನ್ಯಾಯ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಜಿರಳೆಗಳಿಂದಂತಲೂ ನಮ್ಮ ಪ್ರಾಣೆಗೂ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲ್ಲ. ಅವರ ಪೊಲಿಟಿಕಲ್ ಅಜೆಂಡಾಗಾಗಿ ಈ ಕಂತ್ರಿ ಕೆಲಸಗಳನ್ನ CJP ಅನ್ನೋ ಹೆಸರನ್ನ ಹಿಡ್ಕೊಂಡು ಆ ಅಭಿಜಿತ್ ದೀಪ್ಗೆ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತೊಂದು ಕತೆ ಹೇಳ್ತೀನಿ ಕೇಳಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಹಗಲು ರಾತ್ರಿ ಕಷ್ಟಪಟ್ಟು ತನ್ನ 2 ವರ್ಷವನ್ನ ತ್ಯಾಗ ಮಾಡಿ, ಯಾವುದೇ ಫಂಕ್ಷನ್ಗಳಿಗೆ ಹೋಗ್ದಲೆ, ಯಾವುದೇ ಟ್ರಿಪ್ಗಳಿಗೆ ಹೋಗ್ದಲೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ದಲೆ, ಹಗಲು ರಾತ್ರಿ ಅನ್ನೋದೇ ಸತತ 2 ವರ್ಷಗಳ ನಿದ್ದೆಗೆಟ್ಟು ಓದ್ತಾನೆ. ಡಾಕ್ಟರ್ ಆಗಬೇಕು ಅನ್ನೋದಷ್ಟೇ ಅವನ ಕನಸು. ದೊಡ್ಡ ಡಾಕ್ಟರ್ ಆಗಬೇಕು, ಸಮಾಜಕ್ಕೆ ಸೇವೆ ಮಾಡಬೇಕು, ಡಾಕ್ಟರ್ ಆಗಿ ರೋಗಿಗಳನ್ನ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಕನಸು. ಇನ್ನೊಂದು ಕಡೆ ಯಾವನೋ ಒಬ್ಬ ಕೋಟಿಗಟ್ಟಲೆ ದುಡ್ಡಿಟ್ಟಿರುವಂತಹವನು ಅವನ ಮಗನಿಗೋಸ್ಕರ 30 ಲಕ್ಷ ರೂಪಾಯಿ ಕೊಟ್ಟು ಅದೇ ನೀಟ್ ಪರೀಕ್ಷೆಯ ಪೇಪರ್ ಅನ್ನ ಖರೀದಿಸ್ತಾರೆ. ಮರುದಿನ ಇಬ್ರು ಒಂದೇ ಪರೀಕ್ಷೆ ಬರೀತಾರೆ, ಆದರೆ ರಿಸಲ್ಟ್ ಮಾತ್ರ ಒಬ್ಬನ ಪರವಾಗಿ ಬರುತ್ತೆ. ಇದು ಕೇವಲ ಕಥೆಯಲ್ಲ ಸ್ನೇಹಿತರೆ, ಈ ಬಾರಿ 20 ಲಕ್ಷ ವಿದ್ಯಾರ್ಥಿಗಳ ರಕ್ತ ಕಣ್ಣೀರಿನ ನೈಜ ಕತೆ. ಇದು ನೀಟ್ ಹಗರಣ ಅಂತ ಕರೆಸ್ಕೊಳ್ತಾ ಇದ್ದೆ ಈ ದೇಶದಲ್ಲಿ. ಈ ದೇಶದ ಎಜುಕೇಶನ್ ಸಿಸ್ಟಮ್ ಎಷ್ಟು ವರ್ಸ್ಟ್ ಆಗಿದೆ ಅನ್ನೋದು ನಾವು ಒಂದ್ಸಲ ಯೋಚನೆ ಮಾಡಬೇಕು. ಅಲ್ಲ, ಯಾರೋ ಒಬ್ಬ ಪಾಪ ಕಷ್ಟಪಟ್ಟು ತನ್ನ 2 ವರ್ಷವನ್ನ ತ್ಯಾಗ ಮಾಡಿ ನಾನೇನೋ ಸಾಧಿಸಬೇಕು, ನಾನೇನೋ ಅಚೀವ್ ಮಾಡಬೇಕು, ನಾನು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅನ್ಸ್ಕೊಳ್ಬೇಕು, ನಾನು ಈ ಸಮಾಜದಲ್ಲಿ ದೊಡ್ಡ ಡಾಕ್ಟರ್ ಆಗಿ ಬದುಕಬೇಕು ಅಂತ ಆಸೆ ಕಟ್ಕೊಂಡು ಬೆವರು ಸುರಿಸಿ ಹಗುಲಿರುಳು ಒಂದೇ ಓದ್ಬಿಟ್ಟು ಇವತ್ತು ಅವ್ನು ಯಾವನೋ 30 ಲಕ್ಷ ಇದೆ ಅನ್ನೋ ಕಾರಣಕ್ಕೆ ಅವನು 720ಕ್ಕೆ 720 ಮಾರ್ಕ್ಸ್ ತೆಗಿತಾನೆ. ಈ ಕಥೆಯಲ್ಲಿ ವಿದ್ಯಾರ್ಥಿಗಳನ್ನ ರಕ್ಷಿಸಬೇಕಾದ ಜವಾಬ್ದಾರಿ ಇದ್ದಿದ್ದು ಯಾರ ಕೈಲ್ರಿ? ನಮ್ಮ ಕೇಂದ್ರ ಸರ್ಕಾರದ ಸಚಿವ ಧರ್ಮೇಂದ್ರ ಪ್ರಧಾನ್ ಅವ್ರ ಕೈಯಲ್ಲಿ. ಆದ್ರೆ ಅವ್ರೇನ್ ಮಾಡಿದ್ರು? ಕಣ್ಣೆದುರೆ 67 ಜನ 720ಕ್ಕೆ 720 ಮಾರ್ಕ್ಸ್ ಅಂತ ತೆಗಿತಾರೆ. ಬಿಹಾರ ಮತ್ತೆ ಗುಜರಾತ್ ನಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಎಲ್ಲರೂ ಹೇಳ್ತಿದ್ರೆ ನಮ್ಮ ಸಚಿವ ಸಾಹೇಬ್ರು ಅದೆಲ್ಲ ಸುಳ್ಳು ಸುದ್ದಿ, ಅದನ್ನೆಲ್ಲ ನಂಬೇಡಿ ಅಂತ ಹೇಳ್ತಾರೆ. ಪೊಲೀಸರ ಸಾಕ್ಷಿ ಸಮೇತ CBI ತನಿಖೆ ಮಾಡಿ ಹಿಡಿದು ಕೊಡ್ತಾರೆ. ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತೆ. ಈ ಮಂತ್ರಿ ಯಾವ ಲೀಕ್ ಆಗಿಲ್ಲ, NTA 100ಕ್ಕೆ 100 ಪಾರದರ್ಶಕವಾಗಿದೆ, ಅದೊಂದು ಅಟಾನಮಸ್ ಬಾಡಿ, ಅದು ಬಹಳ ತುಂಬಾ ಚೆನ್ನಾಗಿ ಮಾಡುತ್ತೆ ಎಜುಕೇಶನ್ ಅನ್ನ ಅಂತ ಡುಬಾಕು ಬಿಡ್ತಾನೆ. ಆಯ್ತು, ಎಲ್ಲ ನಂಬುದ್ರು, ಅವ್ರ ಪರವಾಗಿ ಮನುಷ್ಯ ವಕಾಲತ್ತು ವಹಿಸಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ಬೀಸುತ್ತೋ ಆಗ ಸಣ್ಣ ತಪ್ಪು ನಡೆದಿದೆ ಅಂತ ನಾಟಕ ಶುರು ಮಾಡ್ತಾರೆ. ನಾಚಿಕೆ ಆಗಬೇಕು, ನಮ್ಮ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಲಕ್ಷಾಂತರ ಮಕ್ಕಳು ಅಲ್ಲಿ ಕಣ್ಣೀರನ್ನು ಸುರಿಸ್ಕೊಂಡು ಪಾಪ ಸಣ್ಣ ತಪ್ಪು ಅಂತ ಹೇಳ್ಬಿಟ್ನಲ್ಲ ಈ ಮನುಷ್ಯ, ಅರ್ಥ ಮಾಡಿ. ಈ ಭ್ರಷ್ಟಾಚಾರವನ್ನ ತಡೆಯುವ ಯೋಗ್ಯತೆ ಇಲ್ದಿದ್ರೆ ತಕ್ಷಣ ಆ ಕುರ್ಚಿಯನ್ನ ಬಿಟ್ಟು ತೊಲಗಿಸ್ಬೇಕಿತ್ತು. BJPಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಇವತ್ತು ನಿಮ್ಮ ಪರವಾಗಿ ಇಡೀ ರಾಷ್ಟ್ರೀಯವಾದಿಗಳು, ಬಲಪಂಥೀಯ ವರ್ಗದವರು ನಿಮ್ಮ ಪರವಾಗಿ ನಿಂತಿದ್ದು ಏನಕ್ರಿ? ನೀವು ಈ ದೇಶವನ್ನ ಅರಾಜಕತೆ ಇಲ್ಲದೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಅನ್ನ ಮಾಡ್ತೀರಿ ಅಂತ ನಂಬಿದ್ರು. ಅತಿ ದೊಡ್ಡ ಹಗರಣದ ರೂವಾರಿಯೇ ಈ ವ್ಯಕ್ತಿ ಮಾಡಿದಂತಹ ದೊಡ್ಡ ಅಪರಾಧ. ಆದ್ರೆ ಕತೆ ಇಲ್ಲಿಗೆ ಮುಗಿಯುತ್ತಾ? ಯಾವಾಗ ವ್ಯವಸ್ಥೆ ಕೈ ಕೊಡುತ್ತೋ ಆ ಟೈಮಲ್ಲಿ ಯಾವುದೋ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಮಾತನ್ನ ಹೇಳ್ತಾರೆ, ಕಾಕ್ರೋಚಸ್ ಅಂತೇನೋ ಹೇಳ್ತಾರೆ. ಆ ಕಾರಣಕ್ಕೆ ಇವನು ಸಣ್ಣ ಮೀಮ್ ಪೇಜ್ ಸ್ಟಾರ್ಟ್ ಮಾಡ್ದಂಗೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಬ್ಬ ಅಭಿಜಿತ್ ದೀಪ್ಗೆ ಅನ್ನೋ ಸ್ಟಾರ್ಟ್ ಮಾಡ್ತಾರೆ. ಕಥೆಯ ಅಸಲಿ ಹೀರೋ ಇವನು. ಅಸಲಿ ಹೀರೋ ಅಲ್ಲ,
ಅಸಲಿ ದೇಶದ್ರೋಹಿ. ಅದೇ CJP ಉಟ್ಕೊಂಡಿದ್ದು. CJP ಉಟ್ಕೊಳ್ತು, ಲೆಫ್ಟ್ ಇಕೋಸಿಸ್ಟಮ್ ಎಲ್ಲ ಒಂದಾಯ್ತು. ಏನು ದೇಶದ ಪರವಾಗಿ ಇವರಿಗೆ ಪ್ರೀತಿ ಇರೋ ಹಾಗೆ ಬೀದಿಗಿಳಿದು ಗಲಾಟೆಯನ್ನ ಮಾಡ್ತೀವಿ, ನಾವು ಆ ಥರ ಮಾಡ್ಬಿಡ್ತೀವಿ ಅಂತೇಳಿ ನಾಟಕವನ್ನಾಡಿದ್ರು. ಈ ಸೋನಂ ವಂಗ್ಚುಕ್ ಅನ್ನುವಂತಹ ವ್ಯಕ್ತಿನ ಕರ್ಕೊಂಡ್ಬಂದು ಉಪವಾಸಕ್ಕೆ ಕೂರಿಸಿದ್ರು. ಆ ಮನುಷ್ಯ ಎಲ್ಲ ಪರಿಸರವಾದಿ ಅದು ಇದು ಅಂತ ಇಟ್ಕೊಂಡಿದ್ದವನು ಈ ವ್ಯಕ್ತಿಗಳು ನಂಬಿ ಹೇಗೆ ಬಂದೋ ಗೊತ್ತಾಗಿಲ್ಲ. ಮಕ್ಬಲ್ ಟೋಪಿ ಹಾಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಬೇಕು ಅಂತ ಬೀದಿಗಿಳಿದು ಜಗಳವನ್ನ ಮಾಡಿದ್ರು. ಆದ್ರೆ ಒಂದ್ ತಲೆಲಿಡ್ಕ, ಈ BJPಯ ಅಧಿಕಾರದಲ್ಲಿರುವಂತಹ ಧರ್ಮೇಂದ್ರ ಪ್ರಧಾನ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅನ್ನೋ ಚರ್ಚೆಗೆ ಹೋಗೋಕ್ಕಿಂತ ಮುಂಚೆ ಆ ವ್ಯಕ್ತಿಯ ರಾಜೀನಾಮೆ ಕೊಡಬೇಕು ಅಂತ ನೀವೆಲ್ಲ ಬಂದು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀರಿ. ಸರಿ, ನಾನು ಕೇಳೋದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು, ಅದ್ರಲ್ಲಿ ನೋ ಡೌಟ್. ಆದ್ರೆ ಈ ವ್ಯಕ್ತಿಗಳು ವಿದ್ಯಾರ್ಥಿಗಳ ಮೇಲೆ ಅತಿ ಪ್ರೀತಿ ಇದೆ, ಪ್ರೀತಿ ಕಾಳಜಿ ಇದೆ ಅಂತ ಹೇಳ್ತಿರ್ತಾರಲ್ಲ, ಈ ಲೆಫ್ಟ್ ಇಕೋಸಿಸ್ಟಮ್ನ ರಣ ಹದ್ದುಗಳು, ಇವರು ನಿಜವಾಗ್ಲೂ ಟಾರ್ಗೆಟ್ ಮಾಡಿದ್ದು ಈ ದೇಶವನ್ನ ಅರಾಜಕತೆ ಸೃಷ್ಟಿಸಿ ಈ ದೇಶವನ್ನ ತಬ್ಬಲೆಯನ್ನಾಗಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರಕ್ಕೆ ಕೈ ಹಾಕ್ತಾರೆ ಸ್ನೇಹಿತರೆ. ನೋಡಿ, ಇವತ್ತು ಕರ್ನಾಟಕದಿಂದ ಹಿಡಿದು ಮೂಲೆ ಮೂಲೆಗಳಲ್ಲೂ ಈ CJPಯ ಸಪೋರ್ಟರ್ಸ್ ಉಟ್ಕೊಂಡಿದ್ದಾರೆ. CJP ವಿರುದ್ಧವಾಗಿ ಮಾತನಾಡಿದ ತಕ್ಷಣ ನೀನೇನೋ ಮಾತಾಡೋದು, ನೀಟ್ ಪೇಪರ್ ಎಕ್ಸಾಮ್ದು ಅದು ಮಾತಾಡೋ ಇದು ಮಾತಾಡೋ ಅಂತೆಲ್ಲ ಬಾರಿ ಕಮೆಂಟ್ಗಳು ಆಗ್ತಾ ಇದ್ದೀರಿ. ಈ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ಗಳ ಜೊತೆ ಸೇರ್ಕೊಂಡು ನಿಮ್ಗೇನೋ ದೊಡ್ಡ ನ್ಯಾಯ ಸಿಕ್ಬಿಡುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬಿಡುತ್ತೆ ಅನ್ನೋಂತಹ ಭ್ರಮೆಯಲ್ಲಿ ನೀವೇನಾದ್ರೂ ಬದುಕ್ತಾ ಇದ್ರೆ ಭ್ರಮೆಯಿಂದ ಹೊರಗಡೆ ಬನ್ನಿ. ಆ ಕಚಡಗಳ ಅಜೆಂಡಾ ಒಂದೇ, ಲೆಫ್ಟ್ ಎಕೋಸಿಸ್ಟಮ್ ಅನ್ನ ಉದ್ಧಾರ ಮಾಡಬೇಕು. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಲೆಫ್ಟ್ ಎಕೋಸಿಸ್ಟಮ್ ಅನ್ನೋದನ್ನ ಹುಡುಕಬೇಕಾಗಿತ್ತೋ, ಲೆಫ್ಟ್ ಎಕೋಸಿಸ್ಟಮ್ ಅನ್ನುವಂತಹ ಒಂದು ಸಣ್ಣ ಕಮೆಂಟ್ಗಳು ಹಾಕಕ್ಕೆ ಎದುರ್ತಾ ಇದ್ರು, ಇವತ್ತು ಅದೇ ಲೆಫ್ಟ್ ಎಕೋಸಿಸ್ಟಮ್ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇಮ್ಯಾಜಿನ್ ಮಾಡಿ. ಇವ್ರ ಅಜೆಂಡಾ ಇದ್ದಿದ್ದು ವಿದ್ಯಾರ್ಥಿಗಳ ಭುಜದ ಮೇಲೆ ಬಂದೂಕಿಟ್ಟು ದೇಶವನ್ನ ಒಡೆಯುವ ಯತ್ನ ಮಾಡೋದು. ಯಾವಾಗ ಇವರು ಈ ಕೆಲಸವನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಆಗ ಸೋನಂ ವಾಂಗ್ಚುಕ್ ಅವರ ಆರೋಗ್ಯವನ್ನ ಮೇಲೆ ನಿಗಾ ಇಡಿ ಅಂತೇಳಿ ಹೈಕೋರ್ಟ್ ಒಂದು ಗೈಡ್ಲೈನ್ಸ್ ಅನ್ನ ಪಾಸ್ ಮಾಡುತ್ತೆ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರದಿಂದ ಒಂದಷ್ಟು ಪೊಲೀಸರು ಬಂದು ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ದಂಗೆನೆ ಇವರೆಲ್ಲ ಸೃಷ್ಟಿ ಮಾಡ್ಕೊಂಡ್ರು. ಮತ್ತೆ ನಮ್ಮ ಸೋನಂ ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ರು, ಜೈಲಿಗೆ ಹಾಕ್ಬಿಟ್ರು, ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಹೋಗಿದ್ದಾರೆ ಅಷ್ಟೇ. ಯಾವುದೋ ಒಬ್ಬ ಮನುಷ್ಯ 18 ದಿವಸದಿಂದ ಉಪವಾಸದಲ್ಲಿದ್ದಾನೆ ಅಂತಂದ್ರೆ ಅವನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸೋದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಈ ಎಡಪಂಥೀಯರು ಅದನ್ನ ದೊಡ್ಡ ಬಿಲ್ಡಪ್ ತಗೊಂಡು, ಈ ಪ್ರಕಾಶ್ ರಾಜ್ ಬಂದ್ರು, ಯಾರೋ ಚಂದ್ರಶೇಖರ್ ಆಜಾದ್ ಅನ್ನೋನ್ ಬಂದ, ಎಲ್ಲರೂ ಬಂದು ಹೀರೋಗಳಾದ್ರು. ಇದರಿಂದ ಇದ್ದಿದ್ದು ಯಾರು ಅಂತ ಎಲ್ರಿಗೂ ಗೊತ್ತಾಯ್ತು. ಆಮ್ ಆದ್ಮಿಯ ಕ್ಯಾಪ್ಟನ್ ಅರವಿಂದ್ ಕೇಜ್ರಿವಾಲ್ ಅಂತ ಎಕ್ಸ್ಪೋಸ್ ಆಗೋಯ್ತು. ಒಂದ್ ಕಡೆ ಈ ಕುರ್ಚಿ ಅಂಟಿಕೊಂಡು ಕೂತಿರುವಂತಹ ಅಸಮರ್ಥ ಸರ್ಕಾರ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದೊಂದು ಅಸಮರ್ಥ ಸರ್ಕಾರ. ನಿಮ್ಗೇನಾದ್ರೂ ಬೇರೆ ಆಪ್ಷನ್ ಇದೆಯಾ ಈಗ? ಇಲ್ಲ. ಇನ್ನೊಂದ್ ಕಡೆ ಈ ದೇಶವನ್ನ ಸುಡಲು ಕಾಯ್ತಿರುವಂತಹ ಈ ಎಡಪಂಥೀಯ ರಣಹದ್ದು. ಯಾರನ್ರಿ ನಂಬೇಕು ಈ ಸ್ಟೂಡೆಂಟ್ಸ್? ಯೋಚನೆ ಮಾಡ್ರಿ, ಈ ದೇಶದಲ್ಲಿ ಅದೆಷ್ಟೋ GDPಗೆ ಬರ್ಬೇಕು ನಾವು ಅಂತ ಕನ್ಸು ಕಾಣ್ತಾ ಇದೀವಿ, ಈ ದೇಶವನ್ನ ಉದ್ಧಾರ ಮಾಡಬೇಕು ಅಂತ ಕನ್ಸುಗಳನ್ನ ಕಾಣ್ತಾ ಇದೀವಿ. ಈ ನಡುವೆ ನಮ್ಮ ಯುವ ಜನತೆ ಬಲಿ ಆಗ್ತಾ ಇದ್ದಾರೆ ಅಷ್ಟೇ. ನಮಗ್ ಬೇಕಾಗಿರೋದು ಸ್ವಚ್ಛ ಪರೀಕ್ಷೆ ಸ್ವಾಮಿ, ಭ್ರಷ್ಟರಿಗೆ ಜೈಲ್ ಶಿಕ್ಷೆ. ಆದ್ರೆ ಈ ದೇಶ ದ್ರೋಹಿಗಳ ಅಜೆಂಡಾಗಳಿಗೆ ನಾವು ಬಲಿಯಾಗೋ ಚಾನ್ಸೇ ಇಲ್ಲ. ಯಾರೋ ಒಂದಷ್ಟು ಜನ ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ್ಲೂ ಅಡಿಕ್ಟ್ ಆಗಿರುವಂತಹ ಒಂದು ವರ್ಗ ಈ CJP ಏನೋ ಕ್ರಾಂತಿ ಮಾಡುತ್ತೆ ಅಂತ ನಂಬಿಟ್ಟಿದ್ದಾರೆ, ನಿಜ. ಆದ್ರೆ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, CJP ನಿಮ್ಮನ್ನ ಸರಿ ಮಾಡುತ್ತೆ ಅಂತ ಕನ್ಸು ಕಾಣಬೇಡಿ. ಆ CJP ನಿಜವಾಗ್ಲೂ ಸರಿ ಮಾಡೋದೇ ಆಗಿದ್ರೆ ಹಿಂದೂ ಧರ್ಮದ ವಿರುದ್ಧ ಯಾಕೆ ಅಲ್ಲಿ ಪ್ರೊಟೆಸ್ಟ್ ಅಲ್ಲಿ ಪ್ಲೇ ಕಾರ್ಡ್ ಅನ್ನ ಇಟ್ಕೊಳ್ತಾರೆ? ಯಾಕೆ ಯಾವನೋ ಕುನಾಲ್ ಕುಮ್ರಾ ಅನ್ನೋ ಅಂತ ಕರ್ಕೊಂಡ್ ಬಂದು ಅವನ್ನ ಸೀತೆ ಮಾತೆ ಬಗ್ಗೆ ಮಾತಾಡಿಸ್ತಾ ಇದ್ದ? ಯಾಕೆ ಅಲ್ಲಿ ಬಂದು ಅಲ್ಲಾಹ್ ಒಬ್ಬನೇ ಇಲ್ಲಿ ಸರ್ವಾಧಿಕಾರಿ ಅನ್ನುವಂತಹ, ಅಥವಾ ಅಲ್ಲಾಹ್ ಒಬ್ಬನೇ ಬರೋದು, ಎಲ್ಲ ಮೂರ್ತಿಗಳನ್ನ ಒಡೆದಾಕಿ ಅಲ್ಲಾಹ್ವನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಯಾಕೆ ಹೇಳ್ತೀವಿ? ಇದೆಲ್ಲ ಯಾವುದೋ ಅಚಾನಕ್ಕಾಗಿ ನಡೆದಿರುವಂತಹ ವಿಚಾರವಲ್ಲ ಸ್ನೇಹಿತರೆ, ಇದು ಬಹಳ ದೊಡ್ಡ ಸೀರಿಯಸ್ ಇಶ್ಯೂ. ದೇಶವನ್ನ ನೇಪಾಳ ರೀತಿಯಲ್ಲಿ, ಶ್ರೀಲಂಕಾದ ರೀತಿಯಲ್ಲಿ, ಬಾಂಗ್ಲಾದೇಶದ ರೀತಿಯಲ್ಲಿ ಸಂಸತ್ತಿಗೆ ನುಗ್ಗಿ ಒಡೆದು ರಾಜಕಾರಣಿಗಳನ್ನ ಹೊಡೆದಾಕ್ತಿವಿ, ಜೆನ್ಸಿ ಪ್ರೊಟೆಸ್ಟ್ ಮಾಡ್ತೀವಿ ಅನ್ನುವಂತಹ ಯೋಚನೆಯನ್ನು ಇಟ್ಕೊಂಡೇ ಈ ವ್ಯಕ್ತಿಗಳು ಬಂದ್ರು. ಇದು ನಾವ್ ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಾವೆಲ್ಲ ಏನ್ ಅನ್ಕೊಳ್ತಾ ಇದೀವಿ, ಈ ಜಿರಳೆಗಳು ಬಂದು ನಮ್ಗೆ ನ್ಯಾಯವನ್ನು ಕೊಡಿಸ್ತಾರೆ ಅಂತ ಯೋಚನೆ ಮಾಡ್ತಾ ಇದೀವಿ. BJPಯಿಂದ ನ್ಯಾಯ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಜಿರಳೆಗಳಿಂದಲೂ ನಮ್ಮ ಪ್ರಾಣೆಗೂ ಯಾವುದೇ ಕಾರಣಕ್ಕೂ ನ್ಯಾಯ ಸಿಕ್ಕಲ್ಲ. ಅವರ ಪೊಲಿಟಿಕಲ್ ಅಜೆಂಡಾಗಾಗಿ ಈ ಕಂತ್ರಿ ಕೆಲಸಗಳನ್ನ CJP ಅನ್ನೋ ಹೆಸರನ್ನ ಇಟ್ಕೊಂಡು ಆ ಅಭಿಜಿತ್ ದೀಪ್ಗೆ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾವನೋ ಜರ್ಮನಿಲಿ ಕೂತಿರೋನೊಬ್ಬ ವಿಡಿಯೋ ಮಾಡಾಕ್ತಾನೆ, ಧ್ರುವರಾಟಿ ಅನ್ನೋನು. ಇವ್ರನ್ನ ಸಪೋರ್ಟ್ ಮಾಡಕ್ಕೆ ಯಾರು ಕಾಶ್ಮೀರ ಈ ದೇಶದ ಅಂಗವೇ ಅಲ್ಲ ಅಂತ ಹೇಳಿದ್ಲೋ ಆಕೆ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ. ಇವ್ರನ್ನ ಸಪೋರ್ಟ್ ಮಾಡಕ್ಕೆ ಯಾವೊಬ್ಬ ನಟ ಮಹಾಪುರುಷ ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಸಣ್ಣ ನಂಬಿಕೆ ಇಲ್ವೋ, ಸಂವಿಧಾನದ ಪುಸ್ತಕವನ್ನ ಆಗಾಗ ಸುಮ್ಮನೆ ತೋರಿಸ್ಕೊಂಡು ಶೋಕಿ ಮಾಡ್ತಾನೋ ಅಂತ ಪ್ರಕಾಶ್ ರಾಜ್ ಬಂದು ಸಪೋರ್ಟ್ ಮಾಡ್ತಾನೆ. ಇವರನ್ನ ಕಾಪಾಡಕ್ಕೆ
ಯಾರೊಬ್ಬ ಈ ಸನಾತನ ಧರ್ಮದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೋ ಚಂದ್ರಶೇಖರ್ ಆಜಾದ್, ಅವನು ಬಂದು ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾನೆ. ನೀವೆಲ್ಲ ಮೈಂಡ್ ವಾಶ್ಗಳಾಗಿ ಅಲ್ಲೇನ್ ನಡೀತಾ ಇದೆ ಅನ್ನುವಂತಹ ಒಂದು ಸಣ್ಣ ಪರಿಜ್ಞಾನವೂ ಇಲ್ಲದೆ ಏಕಾಏಕಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಜಿತ್ ದೀಪ್ಗೆ ದೇವ್ರು, ಅಭಿಜಿತ್ ದೀಪ್ಗೆ ಆ ಥರ ವ್ಯಕ್ತಿ, ಅಭಿಜಿತ್ ದೀಪ್ಗೆ ಹೀಗೆ ಮಾಡ್ದ, ಸೋನಂ ವಾಂಗ್ಚುಕ್ ಹಿಂಗೆ. ಸೋನಂ ವಾಂಗ್ಚುಕ್ನ ಬಲಿಪಶು ಮಾಡಿದ್ದೇ ಇವರು. ಸೋನಂ ವಾಂಗ್ಚುಕ್ ಅನ್ನುವಂತಹ ಒಬ್ಬ ಟೂಲ್ ಕಿಟ್ ಅನ್ನ ಯೂಸ್ ಮಾಡಿಕೊಂಡು ಇಡೀ ಭಾರತೀಯರನ್ನ ಮಂಕು ಬೂದಿ ಎರಚಿದ್ರು. ನನಗೆ ಇದ್ರಲ್ಲಿ ಬಹಳ ನಿಲುವು ಬಹಳ ಸ್ಪಷ್ಟವಾಗಿದೆ. ಅವನ್ ಯಾವನ್ ಕಚಡ ಮಂತ್ರಿ ಇದಾನ, ಅವನ ಹತ್ರ ಕೇಂದ್ರ ಸರ್ಕಾರ ಇವತ್ತಿಗೆ ನಿಮಗೆ ಬೆನ್ಮೂಳೆ ಇದ್ರೆ ತಗೊಳ್ಳಿ ರಾಜೀನಾಮೆ. ಈ ಅರಾಜಕತೆಯನ್ನು ಇವತ್ತು ನಿಲ್ಲಿಸಿ. ಇದು ನೋಡ್ಲಿಕ್ಕೆ ಯಾವ ದೇಶದವ್ರು ಯಾರು ಕಾಯ್ತಾ ಇಲ್ಲ ನಿಮ್ಮನ್ನ. ಈ ದೇಶವನ್ನ ಭದ್ರ ಬುನಾದಿಯಲ್ಲಿ ಇಟ್ಕೊಂಡು ಹೋಗಿ ಅಂತ ನಿಮ್ಗೆ ಮತ ಕೊಟ್ಟಿದ್ದು. ಇವತ್ತು ನೀವು ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮಂಥ ಮತಿಗೇಡಿಗಳು ಇನ್ನೊಬ್ರು ಯಾರು ಇಲ್ಲ ಅಂತ ಅನಿಸ್ತಾ ಇದೆ. ಎಲ್ಲಿ ತಂದು ನಿಲ್ಲಿಸ್ತಾ ಇದ್ರಿ ದೇಶವನ್ನು? ಈ ದೇಶದಲ್ಲಿ ಸ್ಟೂಡೆಂಟ್ ಫೋರ್ಸ್, ಯೂತ್ ಫೋರ್ಸ್, ಜೆನ್ಜಿ ಇವರೆಲ್ಲ ಈ ದೇಶವನ್ನ ಕಟ್ತಾರೆ ಅನ್ನುವಂಥ ನಂಬಿಕೆ ಇರಬೇಕಾದ್ರೆ ಪೊಲೀಸರಿಗೆ ಹುಡ್ಕೊಂಡು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ ರೀ? ಅವ್ನು ಯಾವನೋ ನಾಯಕ ನಿಮ್ಮನ್ನ ಈ ಹೋರಾಟಕ್ಕೆ ಕರ್ಕ ಬಂದಲ್ಲ, ಅವ್ನು ಯಾವತ್ತೂ ಇಳಿದು ಪೊಲೀಸ್ ಮೇಲೆ ಕೈ ಮಾಡಲ್ಲ, ಅವನು ನೆಲದ ಮೇಲೆ ಕಾಣಲ್ಲ, ಯಾವುದೋ ಗಾಡಿ ಮೇಲೆ ನಿಂತ್ಕೊಂಡು ಭಾಷಣ ಬಿಗಿತಾನಷ್ಟೇ. ನಿಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾನೆ. ನಾಯಕತ್ವ ಕೊಡಬೇಕು ಅಂತಂದ್ರೆ ನಿಜವಾಗಿಯೂ ಒಳ್ಳೆ ನಾಯಕತ್ವ ಕೊಡಿ. ವಿರೋಧ ಪಕ್ಷಗಳೆಲ್ಲವೂ ಸೇರಿ ಆಡಳಿತ ಪಕ್ಷದ ವಿರುದ್ಧ ಒಂದು ತಂತ್ರಗಾರಿಕೆಯನ್ನ ಮಾಡಬೇಕು ಅಂತಲೋ, ಒಂದು ಸ್ಟ್ರಾಟರ್ಜಿ ಮಾಡಬೇಕು ಅಂತಲೋ, ಏನೋ ಒಂದು ಕಾರಣಕ್ಕೆ ಈ ಯೋಚನೆಗಳನ್ನ ಮಾಡಿರ್ತಾರೆ. ರಾಜಕೀಯಕ್ಕೆ ಬಲಿಯಾಗಬೇಡಿ. ನಿಜವಾಗ್ಲೂ ಸ್ಟೂಡೆಂಟ್ಸ್ ರಾಜಕೀಯಕ್ಕೆ ಬಲಿಯಾಗಬೇಡಿ. ಇಲ್ಲಿ ಕರ್ನಾಟಕದಿಂದ ಯಾವುದೋ ನಾಲಾಯಕ್ಗಳು, ಒಂದಷ್ಟು ಯೂಟ್ಯೂಬರ್ಗಳು, ಇನ್ಸ್ಟಾಗ್ರಾಮ್ ಮಾಡೋರು, ಅವ್ನು ಯಾವನೋ ಕಾಮಿಡಿ ಮಾಡ್ತಿದ್ದವನ್ನೆಲ್ಲ ಹೋಗ್ಬಿಟ್ಟು ಇವತ್ತು CJP ಪರವಾಗಿ ನಿಂತ್ಕೊಳ್ತೀನಿ ಅಂತ ನಿಂತ್ಕೊಳ್ತಾ ಇದ್ದಾನೆ. ಯಾವ್ದ್ರಿ CJP ಅಂತಂದ್ರೆ ಏನ್ ದೊಡ್ಡ ಕ್ರಾಂತಿಕಾರಿಗಳು ಅಥವಾ ಫ್ರೀಡಮ್ ಫೈಟರ್ಸ್ ಏನ್ರಿ ಅವರು ಕೂಡ ಮತಿಗೇಡಿಗಳು, ನಾಲಾಯಕ್ಗಳು, ಎಡಪಂಥೀಯ ರಣಹದ್ದುಗಳು. ಯಾವ ಹಿಂದುಳಿದ ವರ್ಗವನ್ನ ನೀವು ದಲಿತರು ಅಂತ ಕರಿತೀರೋ ಆ ದಲಿತರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಿಂದುತ್ವದ ವಿರುದ್ಧ. ತಲೆಲಿಡ್ಕೊಳ್ಳಿ, ಇವ್ರು ಯಾವತ್ತಿಗೂ ಕೂಡ ಈ ಸಮಾಜದಲ್ಲಿ ನ್ಯಾಯವನ್ನ ಒದಗಿಸಲು ಯೋಗ್ಯತೆ ಇಲ್ಲದಂತಹ ರಣಹೇಡಿಗಳು. CJPಯನ್ನ ನಂಬಿ ಈ ದೇಶ ಉದ್ಧಾರ ಆಗುತ್ತೆ ಅಂತೆಲ್ಲ ಏನಾದ್ರೂ ಕನ್ಸಲ್ಲಿ ಕಟ್ಕೊಂಡು ಕೂತಿದ್ರೆ ನೀವು ದಯವಿಟ್ಟು ಆ ಕನ್ಸಿನ ಹೊರಗಡೆ ಬನ್ನಿ. ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ. ಸ್ಟೂಡೆಂಟ್ಸ್ ಅನ್ನೋ ಹೆಸರನ್ನ ಕಟ್ಕೊಂಡು ಅವನು ಯಾರೋ ಅವ್ನ ಕೆಲಸ ಹುಡುಕ್ತಾ ಇದ್ದಂತಹ ವ್ಯಕ್ತಿ ಅವನು ಅಭಿಜಿತ್ ದೀಪ್ಗೆ. ಅವನ ಕೆಲಸನೇ ಇರಲಿಲ್ಲ, ಡಿಪೋರ್ಟ್ ಆದಂತಹ ವ್ಯಕ್ತಿ ಅಲ್ಲಿಂದ. ಇವತ್ತಿಲ್ಲಿ ಬಂದು ಏನೋ ಮಾಡ್ಕೊಂಡು ದೊಡ್ಡ ಹೀರೋ ತರ, ಸಿನಿಮಾ ನಟನ ತರ ಭಾಷಣಗಳನ್ನ ಬಿಟ್ಕೊಂಡು ಇಡೀ ಸಮಾಜವನ್ನ ದಾರಿ ತಪ್ಪಿಸ್ತಾ ಇದ್ದಾನೆ. ಈ ಅವಿವೇಕಿಗಳನ್ನ ನಂಬಿ ನನ್ನ ದೇಶದ ಯುವಜನತೆ ಹಾಳಾಗಬೇಡಿ. ನಿಮಗೂ ಹೋರಾಟ ಬೇಕಾ? ನೀವೇ ಮಾಡಿ. ನಿಮಗೆ ಹೋರಾಟದ ನಾಯಕತ್ವ ಬೇಕಾ? ನೀವೇ ತಗೊಳ್ಳಿ. ನಿಮಗೆ ಈ ನೀಟ್ ಪರೀಕ್ಷೆಯಲ್ಲಿ ಆ ವ್ಯಕ್ತಿಯ ರಾಜೀನಾಮೆ ಬೇಕಾ? ನೀವೇ ಆಂದೋಲನ ಮಾಡಿ. ಅದು ಯಾವುದೋ ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ, ಅವನು ಯಾವನೋ US ಇಂದ ಡಿಪೋರ್ಟ್ ಆದಂತಹ ವ್ಯಕ್ತಿ ಬಂದು ನಿಮ್ಮನ್ನ ಇವತ್ತು ಉದ್ಧಾರ ಮಾಡ್ತಾನೆ ಅಂತ ಕನ್ಸು ಕಾಣ್ತಾ ಇದ್ರೆ ಐ ಆಮ್ ರಿಯಲಿ ಸಾರಿ. ಈ ವಿಡಿಯೋನ ಪ್ರತಿಯೊಬ್ಬ ಭಾರತೀಯನಿಗೂ ಶೇರ್ ಮಾಡಿ. ಜೈ ಹಿಂದ್. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ದಾರಿ ತಪ್ಪಬೇಡಿ. ಸ್ಟೇ ಫೋಕಸ್. ನಮಸ್ಕಾರ.